ನನಗ್ ಗೊತ್ತು ಕಣೋ ಅತ್ತೆ. ನೀನು. ನನ್ಗೆ ನಿಮ್ಮನ್ನ ಬ್ರೈನ್ ವಾಶ್ ಮಾಡಿ ಕಾವ್ಯನ್ನ ಆಫೀಸ್ಗೆ ಹೋಗೋದ್ರಿಂದ ತಡೆದು ಅಂಜುನ್ ಕಳ್ಸೋದಿಕ್ ಈಗ ಹೇಳ್ತಿದ್ದೀನಿ ಅಂತ ನೀವ್ ಅನ್ಕೋಬೇಡಿ ಅತ್ತೆ. ಇದ್ರಲ್ಲಿ ನನ್ ಸ್ವಾರ್ಥ ಏನೂ ಇಲ್ಲ. ಸತ್ಯ ಏನಿದ್ಯೋ ಅದನ್ನ ನಿಮ್ಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಒಟ್ನಲ್ಲಿ ನನ್ ಮಗಳು ಆಫೀಸ್ ಕೆಲ್ಸಕ್ ಹೋಗ್ಬಾರ್ದು ನಿನ್ಗೆ. ಅಯ್ಯಯ್ಯೋ ಅತ್ತೆ, ಖಂಡಿತ ಅದ್ ನನ್ನ ಉದ್ದೇಶ ಅಲ್ಲ. ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಯೋಚನೆ ಮಾಡಿದ್ರೆ ಕಾವ್ಯ ಯಾವಾಗ್ಲೂ ಫ್ರೀ ಬರ್ಡ್ ತರ ಬೆಳ್ದೋಳು. ಲೈಫ್ನ ಯಾವಾಗ್ಲೂ ಖುಷಿಯಾಗಿ ಎಂಜಾಯ್ ಮಾಡಬೇಕು ಅಂತ ಬಯಸೋಳು. ನೀವು ಅವಳ ಫ್ರೀಡಮ್ನ ಕಿತ್ಕೋತಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ನಾನೀಗ ಹೇಳ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಆಫೀಸ್ ಹೇಗ್ ವರ್ಕ್ ಆಗುತ್ತೆ ಅಂತ ಕಾವ್ಯಂಗೆ ಐಡಿಯಾ ಕೂಡ ಇಲ್ಲ. ಅದನ್ನ ಕಲಿಬೇಕು ಅಂತ ಅವಳಿಗೆ ಇಂಟ್ರೆಸ್ಟ್ ಕೂಡ ಇಲ್ಲ. ಏನೋ ಅಮ್ಮ ಪ್ರೆಷರೈಸ್ ಮಾಡಿದ್ರು ಅಂತ ಅವಳು ಒಪ್ಕೊಂಡಿದ್ದಾಳೆ. ಅದ್ ನಿಮ್ಗೂ ಗೊತ್ತು ತಾನೆ. ಈಗ ಸಡನ್ ಆಗಿ ಆಫೀಸ್ಗೆ ಹೋಗು ಅಂದ್ರೆ ಅದವಳ ಕೈಲಿ ಸಾಧ್ಯನಾ? ಅಲ್ಲ, ನಮ್ಮ ಅಮ್ಮನ ತರ ಅವಳು ಕೂಡ ಮನೆ ಜವಾಬ್ದಾರಿ ನಿಭಾಯಿಸ್ಕೊಂಡೋದ್ರೆ ನಿಮಗ್ ಸರಿ ಅನ್ಸಲ್ವಾ? ಅಯ್ಯೋ, ನಿಮ್ಮಮ್ಮ ಮನೆ ಕೆಲ್ಸದ ಜೊತೆ ಆಫೀಸ್ ಕೆಲ್ಸನೂ ನೋಡ್ಕೋತಾರಲ್ಲಪ್ಪ. ಅತ್ತೆ, ಅದು ಅಮ್ಮ ಅತ್ತೆ. ಅವತ್ತಿನ ಪರಿಸ್ಥಿತಿ ಏನಿತ್ತೋ, ಆಫೀಸು ಮನೆ ಎಲ್ಲ ಪ್ರೆಷರ್ಗಳನ್ನು ಇಷ್ಟು ವರ್ಷ ಹ್ಯಾಂಡಲ್ ಮಾಡ್ಕೊಂಡ್ ಬಂದ್ರು. ಈಗ 90% ಬ್ರೋ ಕೊಟ್ಟು 10% ಮಾತ್ರ ನೋಡ್ಕೋತಿದ್ದಾರೆ. ಅದು ಅಲ್ದೆ ಕಾವ್ಯಂಗ ಪರಿಸ್ಥಿತಿ ಎಲ್ಲಿದೆ, ಪ್ಲಸ್ ಅವಳಿಗ ಪ್ರೆಷರ್ ಬೇಕಾ? ಈ ಕಡೆ ಬ್ರೋನು ಕೆಲ್ಸಕ್ಕೆ ಹೋಗ್ತಾನೆ, ಆ ಕಡೆ ಕಾವ್ಯನು ಕೆಲ್ಸಕ್ಕೆ ಹೋದ್ರೆ ಒಬ್ರಿಗೊಬ್ರು ಪರ್ಸನಲ್ ಟೈಮ್ ಕೊಡಕ್ ಸಾಧ್ಯನಾ ಹೇಳಿ? ಆಫೀಸಲ್ಲಿ ಇಬ್ರು ಒಟ್ಟಿಗೆ ಇರ್ತಾರಲ್ಲಪ್ಪ. ಅತ್ತೆ, ಒಟ್ಟಿಗೆ ಹೋಗ್ತಾರಷ್ಟೇ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಮೀಟಿಂಗು ಕಾನ್ಫರೆನ್ಸು ಅಂತ ಇಬ್ರು ಸೆಪರೇಟ್ ಆಗಿರ್ತಾರೆ. ಇಬ್ರು ಬೇರೆ ಬೇರೆ ಸಿಚುವೇಶನ್ಗಳನ್ನ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಅಂಡ್ ಅಫ್ ಕೋರ್ಸ್ ಇಬ್ರು ಜೊತೆಗಿದ್ರು ಬಿಸ್ನೆಸ್ ಬಗ್ಗೆ ಮಾತಾಡ್ತಿರ್ತಾರೆ. ಸಂಸಾರದ ಬಗ್ಗೆ ಹೇಗ್ ಮಾತಾಡ್ತಾರೆ? ಹೀಗೆ ಆದ್ರೆ ಅವ್ರ ಖುಷಿಯಾಗಿ ಸಂಸಾರ ಹೇಗ್ ನಡ್ಸಕ್ಕಾಗತ್ತೆ ಹೇಳಿ? ಈಗ ಬ್ರೋ ಆಫೀಸ್ಗೆ ಹೋಗಿ ಕಾವ್ಯ ಮನೆ ಜವಾಬ್ದಾರಿ ನಿಭಾಯಿಸಿದ್ರೆ ಅವರಿಬ್ರು ಲೈಫು ಬ್ಯಾಲೆನ್ಸ್ ಆಗಲ್ವಾ? ಅವರಿಬ್ರು ಖುಷಿಯಾಗಿ ಜೀವನ ಮಾಡ್ತಾರೆ ಅಂತ ನಿಮಗನ್ಸಲ್ವಾ? ಈಗ ನಿನ್ ಹೆಂಡ್ತಿನೂ ಆಫೀಸ್ಗೆ ಹೋದ್ರೆ ಆಗ ನಿನಗೂ ನಿನ್ ಹೆಂಡ್ತಿಗೂ ಇದೇ ಸಿಚುವೇಶನ್ ಬರುತ್ತಲ್ಲ. ನೀನ್ ಅದಕ್ಕೆ ರೆಡಿ ಇದೆಯಾ? ಛೇ, ಕರೆಕ್ಟಾಗಿ ಕ್ಯಾಚ್ ಮಾಡಿದ್ರಿ ಅತ್ತೆ. ಆದ್ರೆ ಒಂದು ಸಣ್ಣ ಮಿಸ್ಟೇಕ್ ಇದೆ. ನೀವು ಬ್ರೋ ಜಾಗದಲ್ಲಿ ಅಂಜುನ್ ಹಾಕಿ, ಕಾವ್ಯನ್ ಜಾಗದಲ್ಲಿ ನನ್ನ ಹಾಕಿ. ಅಂಜು ಅಷ್ಟು ಕೆಲಸ ಮಾಡಿದ್ರೆ ನಾನು ಎಷ್ಟು ಕೆಲಸ ಮಾಡಿರ್ತೀನಿ. ಅದು ಅಲ್ದೆ ಅತ್ತೆ, ಅಂಜುಗೆ ಕೆಲಸ ಮಾಡಿ ರೂಢಿ ಇದೆ, ಕಾವ್ಯನ್ಗೆ ಕೆಲಸ ಮಾಡಿ ರೂಢಿ ಇಲ್ವೇ? ಕಲಿಬೇಕಲ್ಲ. ಅಂಜು ಏನಾದ್ರೂ ಟೆನ್ಷನ್ ಅಲ್ಲಿ ಮನೆಗೆ ಬಂದ್ರೆ ನಾನ್ ಫ್ರೀ ಆಗಿರ್ತೀನಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಟೆನ್ಷನ್ ಫ್ರೀ ಮಾಡ್ತೀನಿ. ಆದ್ರೆ ಬ್ರೋ ಮತ್ ಕಾವ್ಯ ಇಬ್ರು ಆಫೀಸ್ಗೆ ಹೋದ್ರೆ ಇಬ್ರು ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರ್ತಾರೆ. ಅವ್ರನ್ನ ಟೆನ್ಷನ್ ಫ್ರೀ ಮಾಡೋದಿಕ್ಕೆ ಯಾರೂ ಇರೋದಿಲ್ಲ. ನಾನೇನೋ ಹೇಳ್ದೆ ಅತ್ತೆ. ನಿಮ್ಮ ಮಗಳು ಫ್ರೀಡಮ್ಮು, ಸಂಸಾರದ ನೆಮ್ಮದಿ ಕಿತ್ಕೋತಿರೋ
ಅಥವಾ ಅವಳ ಸಂಸಾರ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀರೋ ನಿಮಗ್ ಬಿಟ್ಟಿದ್ದು. ನಾನಿನ್ ಬರ್ತೀನಿ. ಇವ್ರು ನೋಡ್ತಿದ್ರೆ ನಾನು ಬಿಟ್ಟು ಬಾಣ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ. ಏನು ಫೋನ್ ಮಾಡ್ತೆ. ಹಲೋ. ಹಾಯ್ ಸರ್. ಸರ್ ವೇದ ಮೇಡಮ್ ಫೋನ್ ಮಾಡಿ ನಾಳೆ ಕಾವ್ಯ ಮೇಡಮ್ ಬರ್ತಿದ್ದಾರೆ ಅಂತ ಹೇಳಿದರು. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ತುಂಬಾ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ ಸರ್. ನೀವು ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಅಂತ ಹೇಳಿದರೆ ನಾನು ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಎಲ್ಲ ಅರೇಂಜ್ ಮಾಡಿರ್ತೀನಿ ಸರ್. ನೀವು ಹೇಳ್ಕೊಂಡು ಹೋದರೆ ನಾನು ನೋಟ್ ಡೌನ್ ಮಾಡ್ಕೊಳ್ತೀನಿ ಸರ್. ಇವ್ರಿಗೆ ಏನು ಹೇಳಿ ಈಗ? ಒಂದು ಕೆಲಸ ಮಾಡಿ, ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ಅರೇಂಜ್ಮೆಂಟ್ಸ್ನ ಮಾಡಿ. ಕಾವ್ಯಾಗದು ಇಷ್ಟ ಆಗುತ್ತೆ. ಸರಿ ಸರ್, ಆಯಿತು. ಹಾಗಾದರೆ ನಾಳೆ ಕಾವ್ಯ ಮೇಡಮ್ ಆಫೀಸಿಗೆ ಬರ್ತಿದ್ದಾರಲ್ವಾ ಸರ್? ಹಾಂ, ಕಾವ್ಯ ಬೆಳಗ್ಗೆನೆ ಬರ್ತಾಳೆ. ಓಕೆ ಸರ್. ಕಾವ್ಯ, ಅದು ಐ ಕ್ಯಾನ್ ಎಕ್ಸ್ಪ್ಲೈನ್. ನನ್ನ ಹತ್ರನೇ ಡಬಲ್ ಗೇಮ್ ಆಡ್ತಿದ್ದೀರಾ ಸಿದ್ಧಾರ್ಥ ಅವ್ರೆ? ಹಾಗಾದ್ರೆ ನಾಳೆ ನಾನು ಆಫೀಸ್ಗೆ ಹೋಗ್ಬೇಕಾ? ಕಾವ್ಯ, ನಾನು ಹೇಳಿದನ್ನು ಸ್ವಲ್ಪ ಕೇಳು. ಆಫೀಸಿಂದ ಸೆಕ್ರೆಟರಿ ಫೋನ್ ಮಾಡಿದ್ರು. ನಾನು ಅವ್ರ ಹತ್ರ ಅಂಜಲಿ ಬರ್ತಿರೋದು ಆಫೀಸ್ಗೆ ಕಾವ್ಯ ಅಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹೇಳು? ಅವ್ರು ಹೋಗಿ ಅಮ್ಮನ ಹತ್ರ ಹೇಳ್ತಾರೆ. ಆಗ ನಮ್ಮ ಕೆಲಸ ಎಲ್ಲ ಹಾಳು ತಾನೆ. ಅದಕ್ಕೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಸುಳ್ಳು ಹೇಳಿದೆ ಅಷ್ಟೇ. ಅಯ್ಯೋ, ಐ ಆಮ್ ಸೋ ಸಾರಿ ಸಿದ್ಧಾರ್ಥ ಅವ್ರೆ. ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಬಿಟ್ಟೆ. ನೀವು ನೋಡಿದ್ರೆ ನನಗೋಸ್ಕರ ಇಷ್ಟೊಂದು ಟೆನ್ಷನ್ ತಗೋತಿದ್ದೀರಾ. ಐ ಆಮ್ ಸೋ ಸಾರಿ. ಏಯ್ ಕಾವ್ಯ, ಕಮೋನ್, ಇಟ್ಸ್ ಓಕೆ. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಸಾರಿ ಕೇಳೋ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ಲೈಫಲ್ಲಿ ಇದೆಲ್ಲ ಇದ್ದಿದ್ದೆ. ನೀವು ಈ ಥರದ್ದೆಲ್ಲ ಚೆನ್ನಾಗಿ ಹೇಳ್ತೀರಾ. ಸಿದ್ಧಾರ್ಥ ಅವ್ರೆ, ನಾನು ನಿಮಗೊಂದು ಪ್ರಶ್ನೆ ಕೇಳಲಾ? ಕೇಳು. ಇದುವರೆಗೂ ನನಗೇನು ಅನ್ಸುತ್ತೋ ಅದನ್ನ ನಾನು ಮಾಡಿದ್ದೀನಿ. ಆಫೀಸ್ ವಿಚಾರದಲ್ಲಿ ನನ್ನ ಬದಲು ಅಂಜು ಬರ್ತಾಳೆ ಅಂತ ನಾನೇ ಡಿಸೈಡ್ ಮಾಡಿದೆ. ಇದರಲ್ಲಿ ನಿಮ್ಮ ಅಭಿಪ್ರಾಯನ ಕೇಳಲೇ ಇಲ್ಲ. ಇವಾಗ ಕೇಳ್ತಿದ್ದೀನಿ, ನಿಮ್ಗೆದು ಓಕೆನಾ? ಆಫ್ ಕೋರ್ಸ್ ಕಾವ್ಯ, ಐ ಆಮ್ ಓಕೆ. ಇನ್ಫ್ಯಾಕ್ಟ್ ಅಂಜಲಿ ಆಫೀಸಿಗೆ ಬಂದರೆ ನನ್ನ ಖುಷಿನೇ. ಅವ್ರಿಗೆ ಕೆಲಸಗಳು ತುಂಬ ಚೆನ್ನಾಗಿ ಗೊತ್ತಿದೆ, ಎಕ್ಸ್ಪೀರಿಯನ್ಸ್ ಇದೆ. ಯಾವುದೇ ಪ್ರಾಜೆಕ್ಟ್ ಕೊಟ್ಟರು ಈಸಿಯಾಗಿ ನಿಭಾಯಿಸ್ತಾರೆ ಅನ್ನೋ ಧೈರ್ಯ ಇದೆ. ಓಕೆ. ಹಾಗಾದ್ರೆ ನಾನು ಬಂದಿದ್ರೆ ನಿಮ್ಗೇನು ಅನಿಸ್ತಿತ್ತು? ನಿಜ ಹೇಳಿ ಪ್ಲೀಸ್. ನೀನ್ ಬಂದಿದ್ರೆ ಮೊದಲು ಒಳ್ಳೆ ಡಾಕ್ಟರ್ನ ಹುಡುಕ್ಬೇಕಾಗಿತ್ತು. ಡಾಕ್ಟರಾ? ಯಾಕೆ? ನೀನ್ ಕೊಡೋ ತಲೆನೋವಿಗೆ ಟ್ರೀಟ್ಮೆಂಟ್ ತಗೋಬೇಕಲ್ಲ. ಹೌ ಮೀನ್ ಸಿದ್ಧಾರ್ಥ ಅವ್ರೆ? ಐ ವಾಸ್ ಜಸ್ಟ್ ಜೋಕಿಂಗ್ ಕಾವ್ಯ. ಹೌದೌದು, ನಿಮ್ ಕಣ್ಗೆ ನಾನು ಯಾವಾಗ್ಲೂ ಕಾಮಿಡಿ ಪೀಸ್ ತರನೇ ಕಾಣಿಸ್ತೀನಿ. ಈಗ ಸೀರಿಯಸ್ ಆಗಿ ಹೇಳಿ. ನೀನ್ ಬಂದಿದ್ರೆ ನಿನಗೆ ಕೆಲಸ ಹೇಳ್ಕೊಡ್ತಾ ನಾನು ಟೀಚರ್ ಆಗ್ತಿದ್ದೆ, ನೀನು ನನ್ನ ಸ್ಟೂಡೆಂಟ್ ಆಗಿರ್ತಿದ್ದೆ. ಹೌದಾ? ಥ್ಯಾಂಕ್ ಯು. ಆದ್ರೆ ನನ್ಗಿದೆಲ್ಲ ತಲೆಗೆ ಹತ್ತಲ್ಲ. ಸುಮ್ನೆ ನಿಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ಲಿ? ಇದನ್ನ ಟೈಮ್ ವೇಸ್ಟ್ ಅನ್ಕೋಬೇಡ ಕಾವ್ಯ. ಒಂದಲ್ಲ ಒಂದಿನ ಕಲಿಯೋದು ನಿನ್ ಕರ್ತವ್ಯ, ಕಲ್ಸ್ಕೊಡೋದು ನನ್ನ ಕರ್ತವ್ಯ.
ಸುಶಾಂತ್, ಏನಾಯ್ತು? ಯಾಕೆ ಹಿಂಗ್ ಓಡಾಡ್ತಾ ಇದ್ದೀರಾ? ಚಿಕ್ಕಮ್ಮ ಏನಂದ್ರು? ಏನು ಎತ್ತ ಏನು ಮಾತಾಡ್ತಿಲ್ಲ ನೀವು? ಅಲ್ಲಮ್ಮ ಅಂಜು, ಇಂಥ ವಿಷಯದಲ್ಲಿ ನಿಮ್ ಚಿಕ್ಕಮ್ಮನ ಅಷ್ಟು ಸುಲಭವಾಗಿ ಒಪ್ಸೋಕ್ಕಾಗಲ್ಲ. ನನಗೆ ಗೊತ್ತು 100% ಪ್ರೇಮ ಇದಕ್ಕೆ ಒಪ್ಪಿರಲ್ಲ ಅಂತ, ಅಲ್ವಾ ಅಳಿ? ನೀವಿಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ಈಗ ತಾನೇ ಎಕ್ಸಾಮ್ ಬರ್ದು ಬಂದಿದ್ದೀನಿ. ನೀವೀಗ ಅರ್ಜೆಂಟ್ ಮಾಡಿದ್ರೆ ಹೇಗೆ? ರಿಸಲ್ಟ್ ಬರೋ ತನಕ ಸ್ವಲ್ಪ ಪೇಷನ್ಸ್ ಇಂದ ಕಾಯಿರಿ. ಅಂಡ್ ನಿಮ್ಗೊಂದು ವಿಷಯ ಗೊತ್ತಾ? ಏನು? ನಿಮ್ಮಿಬ್ಬರಿಗಿಂತ ಜಾಸ್ತಿ ಟೆನ್ಷನ್ ನನಗಾಗ್ತಿದೆ. ಕಂಗ್ರಾಟ್ಸ್ ಅಂಜು. ಚಿಕ್ಕಮ್ಮ, ಇದು ತಗೋ. ಈ ಗಿಫ್ಟ್ ನನ್ಗ? ಹಾ, ತಗೋ ತಗೋ ತಗೋ. ನಿನ್ನ ಆಫೀಸ್ ಟೇಬಲ್ ಮೇಲೆ ಇದನ್ನ ಇಟ್ಕೊಂಡು ಕೆಲಸ ಮಾಡು, ಒಳ್ಳೇದಾಗತ್ತೆ. ಅಂದ್ರೆ ಚಿಕ್ಕಮ್ಮ, ಹ್ಞೂ ಅಂಜು, ನೀನು ಆಫೀಸ್ಗೆ ಹೋಗ್ಬೇಕು, ಕಾವ್ಯ ಮನೇಲಿರ್ಬೇಕು. ಹೌದಂಜು, ನೀನ್ ನನಗ್ ಕೊಟ್ಟಿರೋ ಭಾಷೆನ ನಾನ್ ವಾಪಸ್ ತಗೋತಾ ಇದ್ದೀನಿ. ಇನ್ ಮುಂದೆ ನೀನು ಆಫೀಸ್ಗೆ ಹೋಗು, ನನ್ನ ಮಗಳು ಮನೆಯಲ್ಲಿ ಇದ್ಕೊಂಡು ಮನೆ ನಿಭಾಯಿಸ್ತಾಳೆ. ಚಿಕ್ಕಮ್ಮ, ಐ ಆಮ್ ಸಾರಿ ಅಂಜು. ವಾಸ್ತವನ ಅರ್ಥ ಮಾಡ್ಕೊಳ್ದೆ ನಾನ್ ನಿನ್ ಹತ್ರ ಏನೇನೋ ಭಾಷೆ ತಗೊಂಡ್ಬಿಟ್ಟೆ. ಈಗ ನನ್ಗೆ ಸುಶಾಂತ್ ಎಲ್ಲ ವಿವರಿಸಿದ್ಮೇಲೆನೆ ಅರ್ಥ ಆಗಿದ್ದು. ಕಾವ್ಯ ಯಾವತ್ತೂ ಆಫೀಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡವಳೆ ಅಲ್ಲ, ನಾನೇ ಬಲವಂತ ಮಾಡ್ತಾ ಇದ್ದಿದ್ದು. ಆದ್ರೆ ನೀನು ಸಿಂಗಾಪುರಲ್ಲಿ ಓದ್ಕೊಂಡ್ ಬಂದಿದೀಯಾ, ಆಫೀಸ್ ಕೆಲ್ಸ ಎಲ್ಲ ನಿನಗೆ ಚೆನ್ನಾಗ್ ಗೊತ್ತಿರತ್ತೆ. ಕಾವ್ಯಂಗಿದೆಲ್ಲ ಗೊತ್ತಾಗೋಲ್ಲ, ಅವಳು ಮನೇಲಿ ಇದ್ಕೊಂಡು ಮನೆ ನಿಭಾಯಿಸ್ಲಿ. ನೀನು ಆಫೀಸ್ ಕೆಲ್ಸ ನೋಡ್ಕೋ, ಇದೆ ಸರಿ. ಚಿಕ್ಕಮ್ಮ, ನಿಮಗ್ ನಿಜವಾಗ್ಲೂ ಬೇಜಾರಿಲ್ಲ ಅಲ್ಲ? ಅಯ್ಯೋ ಇಲ್ಲ ಅಂಜು, ನಾನ್ ಮನಸ್ಪೂರ್ವಕವಾಗಿ ಒಪ್ಪಿನೇ ಈ ನಿರ್ಧಾರಕ್ಕೆ ಬಂದಿರೋದು. ಥ್ಯಾಂಕ್ಸ್ ಚಿಕ್ಕಮ್ಮ. ಹುಚ್ಚ ಹುಡುಗಿ. ವಾಹ್ ಪ್ರೇಮೋ, ಬೆಟ್ಟದ ಹಾಗೆ ಬಂದ್ ಕಷ್ಟ ಮಂಜಿನ ಹಾಗೆ ಕರ್ಗೋಯ್ತಲ್ಲ. ಥ್ಯಾಂಕ್ಸ್ ಅತ್ತೆ, ನನ್ನ ಮಾತಿಗೆ ಗೌರವ ಕೊಟ್ಟು ನಿಮ್ ನಿರ್ಧಾರನ ಬದಲಾಯಿಸಿದಕ್ಕೆ. ಅಳಿಯಂದ್ರೆ ನಮ್ ಪ್ರೇಮ ಒಂಥರ ಜಾಕ್ ಫ್ರೂಟ್ ಇದ್ದ ಹಾಗೆ, ಹೊರಗಡೆಯಿಂದ ಮಾತ್ರ ಹೊರಟು ಒಳಗಡೆಯಿಂದ ಸ್ವೀಟು ಅಲ್ವಾ ಪ್ರೇಮು? ಅಂದ್ರೆ ನಾನ್ ಹೊರಟು ಅಂತ ನೀವ್ ಹೇಳ್ತಿರೋದು? ಅಯ್ಯೋ ಅಲ್ಲ, ನಿಮ್ಗೆ ಎಷ್ಟು ಧೈರ್ಯ ಅಂತೀನಿ. ಅಲ್ಲ, ಮಗಳು ಅಳಿಯ ಬಂದಿದ್ದಾರೆ, ಅವ್ರ ಮುಂದೆ ನಂಗೆ ಅವಮಾನ ಮಾಡ್ತಿರಲ್ಲ. ನಾನು ಅವಮಾನ ಮಾಡ್ತಿಲ್ಲ, ಅದು ಹಲಸಿನ ಹಣ್ಣಿದ್ಯಲ್ಲ ನೋಡಪ್ಪ, ಹಲಸಿನ ಹಣ್ಣು ನೋಡಿದ್ದೀರಾ ನೀವು? ಮೇಲೆ ಎಷ್ಟು ಮುಳ್ಳಿರುತ್ತೆ ಅಂದ್ರೆ ನನ್ಗೆ ನನ್ನ ಮುಳ್ಳಿಗೆ ಹೋಲಿಸ್ತಿದ್ದೀರಾ ನೀವು? ನಿನ್ನ ಹೆಜ್ಜೆಗೆ ಕಾವಲುಗಾರ, ನಿನ್ನ ಸೇವೆಗೆ ನಾನೌಕರ, ನಿನ್ನ ಬದುಕಿಗೆ ನಾ ಜೊತೆಗಾರ.
ಸುಶಾಂತ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನನ್ ಮಗಳು ಆಫೀಸ್ ಟೆನ್ಷನ್ ತಗೊಂಡು ದುಡಿಯೋದಕ್ಕಿಂತ ಮನೆಯಲ್ಲಿ ರಾಣಿ ಹಾಗೆ ಆರಾಮಾಗಿ ವೇದ್ ಅವ್ರ ಪಕ್ಕದಲ್ಲೇ ಇರೋದು ಚಂದ ಅಲ್ವಾ? ಆದ್ರೆ ಇದಕ್ ವೇದ ಅವರು ಒಪ್ತಾರಾ? ಕಾವ್ಯ ಅಂದ್ರೆ ಅವ್ರಿಗೂ ತುಂಬಾ ಇಷ್ಟ. ಜೊತೆಯಲ್ಲೇ ಯಾವಾಗ್ಲೂ ಇರ್ತೀನಿ ಅತ್ತೆ ಅಂದ್ರೆ ಬೇಡ ಅಂತಾರ. ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಅಯ್ಯ ಅಯ್ಯ, ಹಾಳಾದ ನೆಟ್ವರ್ಕು ಸರಿಯಾದ ಸಮಯದಲ್ಲೇ ಕೈ ಕೊಡುತ್ತಲ್ಲ. ಛೆ, ಆಮೇಲೆ ಮಾಡಿದ್ರಾಯ್ತು. ಆಯ್ತು, ಬನ್ನಿ ಹೇಳಿ ಅಂದ್ರೆ ಬನ್ನಿ. ಪ್ರೇಮ ಎಲ್ಲಿ? ಬಡ್ಸೋ ಟೈಮ್ ಎಲ್ಲಿಗೆ ಹೋಗ್ತೀಯ ಪ್ರೇಮ ನೀನು? ನಾನು ಸಾರಿಪಾ. ಕೂತ್ಕೊಳ್ಳಿ ಎಲ್ರು, ಬಡಿಸ್ತೀನಿ ನಾನು. ಚಿಕ್ಕಮ್ಮ ನೀವ್ ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ಹಲೋ, ನೀವಿಬ್ರು ಈಗ ಈ ಮನೆ ಗೆಸ್ಟ್ಗಳಮ್ಮ, ನಾವು ಬಡಿಸ್ತೀವಿ, ನೀವು ಕೂತ್ಕೊಳ್ಳಿ. ಚಿಕ್ಕಪ್ಪ, ಇಷ್ಟೊತ್ತು ಮನೆ ಮಗಳನ್ ಬಿಟ್ಟು ಈಗ ಗೆಸ್ಟ್ ಆಗ್ಬಿಟ್ಟ. ಅದಾಗಲ್ಲ ಕಂದ, ನೀನ್ ಯಾವತ್ತಿದ್ರು ಈ ಮನೆಗ್ ಮಗಳೇನೆ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಸರಿ ಕಂದ, ನೀನೇ ಬಡ್ಸು. ಎಕ್ಸ್ಕ್ಯೂಸ್ ಮೀ ಅಂಜು, ನಿನ್ ಮನೇಲಿ ನೀನ್ ಬಡ್ಸೋದ್ ಯಾವಾಗ್ಲೂ ಇದ್ದಿದ್ದೆ. ಇವತ್ ಫಾರ್ ಅ ಚೇಂಜ್ ನಾನ್ ಬಡಿಸ್ತೀನಿ. ನೀವು ಬಡ್ಸೋದಾ? ಯಾಕ್ ಮಾವ, ಅದ್ರಲ್ಲೇನಿದೆ? ಬಡ್ಸೋದಿಕ್ಕೆ ಧಾರಾಳವಾದ ಮನ್ಸು, ಬಡ್ಸೋ ಕೈಯಲ್ಲಿ ಪ್ರೀತಿ ತುಂಬಿದ್ರೆ ಸಾಕು, ಯಾರು ಬಡ್ಸಿದ್ರು ಚೆನ್ನಾಗಿರುತ್ತೆ. ಸೊ ಬನ್ನಿ, ಏನಂತೀಯ ಅಂಜು? ಅಲ್ಲ ಅಳಿ ಅಂದ್ರೆ, ಅವಳಿಗ್ ನಾನು, ನನಗೆ ಅವಳು ಅಂತಿರೋ ಈ ಮನೇಲಿ ಬಡ್ಸೋದಕ್ಕೆ ಇಷ್ಟೊಂದು ಕಾಂಪಿಟೇಷನ್ ಬರುತ್ತೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಸರಿ ಬಾ ಮಂಜು, ಬಾ. ಬನ್ನಿ ಮಾವ. ಬನ್ನಿ, ಕೂತ್ಕೋ ಅಂಜು. ಅಂಜು ಮಗಳೇ, ಪುಣ್ಯ ಮಾಡಿದ್ಯಾ ನೀನು, ಒಳ್ಳೆ ಗಂಡ ಸಿಕ್ಕಿದ ನಿನ್ಗೆ. ಸಾಕು. ಇನ್ ಸ್ವಲ್ಪ ಬಡಿಸಿ ಹೇಳಿ ಅಂದ್ರೆ. ಅಂಜು, ನಿಂಗೆ ಇನ್ನೊಂದು ಜಾಮೂನ್ ಹಾಕ್ಲಾ? ಬೇಡ. ಹೇ, ಹಾಗೆ ಹಾಗೆ ತಗೋ, ನಿನ್ ಫೇವ್ರೇಟ್ ಅಲ್ವಾ? ಚಿಕ್ಕಮ್ಮ ಬಡ್ಸಿ. ಕಾವ್ಯನ್ ಫೋನು. ಹಾ, ಹೇಳು ಮಗಳೇ. ಊಟ ಆಯ್ತಾ? ಆಹಾ, ನಾನಾಗ್ ನಾನೇ ಕಾಲ್ ಮಾಡ್ದಾಗ ಮಾತ್ರ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳ್ತೀಯ. ನಿಂಗ್ ನನ್ ಜೊತೆ ಮಾತಾಡ್ಬೇಕು ಅಂತಾನೆ ಅನ್ಸಲ್ವಾ? ಕಂದ, ಯಾಕೆ ಇಷ್ಟು ಕೋಪ ನನ್ ಮೇಲೆ? ನಾನ್ ನಿನಗ್ ಫೋನ್ ಮಾಡಿದ್ರೆ ಎಲ್ಲಿ ನಿನಗ್ ಡಿಸ್ಟರ್ಬ್ ಆಗುತ್ತೋ ಅನ್ನೋ ಕಾರಣಕ್ಕೆ ನಾನು ಫೋನ್ ಮಾಡಲ್ಲ ಅಷ್ಟೇ. ಇಡೀ ದಿನ ನಿಮ್ಮಮ್ಮ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಹಾ. ಇದು ಬಿಟ್ಟು ಬೇರೆ ಏನಿದೆ ಕಂದ ನಮ್ಗೆ? ಬರೀ ಇದೇ ಹೇಳು ನೀನು. ಹೋಗಪ್ಪ. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅನ್ನೋ ಮಾತ್ನ ನೀನ್ ನಿಜ ಮಾಡಲ್ಲ ಅನ್ಕೊಂಡಿದ್ದೆ, ಆದ್ರೆ ನೀನ್ ಹಾಗೆ ಮಾಡ್ತಿದ್ಯಾ. ಓ, ಯಾಕೆ ಮಗಳೇ ಹಾಗೆಲ್ಲ ಮಾತಾಡ್ತೀಯಾ? ಈಗ ಒಂದ್ ಕೆಲಸ ಮಾಡು, ನೀನ್ ಫ್ರೀ ಇದ್ರೆ ನೇರವಾಗಿ ನಮ್ಮ ಮನೆಗೆ ಬಂದ್ಬಿಡು. ಹೇಗೂ ಅಂಜು ಸುಶಾಂತ್ ಇಲ್ಲೇ ಇದ್ದಾರೆ. ಚಿಕ್ಕಪ್ಪ, ಏನು? ಅಂಜು ಸುಶಾಂತ್ ಅಲ್ಲಿದ್ದಾರಾ?